ಜೈ ಗುರುದೇವ್. ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ತಿಳ್ಕೊಳಕ್ಕೆ ಹೋಗ್ತಂಥ ವಿಷಯ ಏನಂತ ಹೇಳಿದ್ರೆ, ಅತ್ಯಂತ ಪ್ರಮುಖವಾದದ್ದು ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿಗೆ ಒಂದು ಬಾಲಾಜಿ ಅಂತೇಳಿ ಹೆಸರು ಕೊಟ್ಟಂತಹ ಮಹಾಪುರುಷನ ಬಗ್ಗೆ ಒಂದು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅವರು ತಮ್ಮ ಬಾಲ್ಯದಲ್ಲೇ ಮನೆಯನ್ನು ಬಿಟ್ಟು ತಿರುಮಲ ಕಾಡಿನಲ್ಲೇ ತಪಾಸು ಮಾಡಿ ಸ್ವಾಮಿಯ ಜೊತೆ ಕವಡೆ ಆಡ್ತಂಥ ಮೂವಿ ಶ್ರೀ ವೆಂಕಟೇಶ್ವರ ಮಹತ್ಯ ಎಲ್ಲರೂ ನೋಡಿರ್ಬೋದು. ಹಾಗೂ ಇತ್ತೀಚೆಗೆ ಬಂದಂಥ ತೆಲುಗುದಲ್ಲಿ ಶ್ರೀ ವೆಂಕಟೇಶ್ವರ ತೆಲುಗುನಲ್ಲಿ ಓಂ ನಮೋ ವೆಂಕಟೇಶಾಯ ಅನ್ನೋ ಮೂಲಕ ಪ್ರಸಿದ್ಧರಾದಂತಹ ಒಂದು ಸ್ವಾಮೀಜಿಯವರ ಒಂದು ಜೀವಂತ ಸಮಾಜ ಆಗಿರುವ ಕ್ಷೇತ್ರಕ್ಕೆ ಹೋಗಿ ನೋಡೋಣ ನಾವು. ಸೊ ಸ್ವತಃ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜೊತೆ ಕವಡೆ ಆಡ್ತದಂತಹ ಮಹಾಪುರುಷ ಋಷಿ ಅಂದರೆ ಹೇಳಿದ್ರೆ ಇದರಲ್ಲಿ ತಪ್ಪಾಗೋದಿಲ್ಲ. ಸೊ ನೋಡ್ಬೋದು ಇಲ್ಲಿ ಇವರನ್ನು ಮಹಾರಾಷ್ಟ್ರದಿಂದ ಬಂದಂತಹ ಯೋಗಿ ಇವರು ಹಾತಿರಾಮ್ ಬಾಬಾಜಿ ಅಂಥೇಳಿ. ಸೊ ಬನ್ನಿ, ಇಲ್ಲಿ ಮುಂದೆ ಕಾಣಿಸ್ತಿರೋದು ಒಂದು ಅವರ ಜೀವಂತ ಸಮಾಧಿ ಅಂತ ಒಂದು ಜಾಗ. ನಮ್ಮ ತಿರುಮಲ ಬೆಟ್ಟದ ಮೇಲೆ ಇರುವಂತಹ ಒಂದು ಪುಣ್ಯಕ್ಷೇತ್ರ ಇದು. ಹಾತಿರಾಮ್ ಬಾಬಾಜಿ ಜೀವ ಸಮಾಧಿ ಹಾಗೂ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಡ್ಬೋದು ನಾವು. ಓಂ ನಮೋ ವೆಂಕಟೇಶಾಯ. ತಿರುಮಲ ಬೆಟ್ಟದ ಮೇಲೆ ಇರುವಂಥ ಪುಣ್ಯಕ್ಷೇತ್ರದಲ್ಲಿ ಒಂದಾದಂತಹ ಶ್ರೀ ಹಾತಿರಾಮ್ ಬಾಬಾಜಿಯ ಒಂದು ಪುಣ್ಯಕ್ಷೇತ್ರ ಒಂದು. ಸೊ ಇದು ಹಾತಿರಾಮ್ ಬಾಬಾಜಿ ಕವಡೆ ಆಡಿದಂತಹ ಜಾಗ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಪಕ್ಕ ಅಂದರೆ ರೈಟ್ ಸೈಡ್ ಇದೆ. ಸೊ ಹೋದಂಥ ಪ್ರತಿಯೊಬ್ಬ ಭಕ್ತರು ವಿಸಿಟ್ ಮಾಡ್ಬೋದು. ಹಾಗೆ ಇದೇನಂತ ಹೇಳಿದ್ರೆ ಸ್ವಾಮಿ ಹಾತಿರಾಮ್ ಬಾಬಾಜಿಯವರ ಒಂದು ಜೀವಂತ ಸಮಾಧಿ. ಸಾಕ್ಷಾತ್ ಶ್ರೀ ವೆಂಕಟೇಶ್ವರ ಸ್ವಾಮಿ ನಿಂತು ತಮ್ಮ ಜೀವ ಸಮಾಧಿಯನ್ನು ಸ್ವಾಮಿಯ ಕೈಗಳಿಂದ ಮಾಡಿಸ್ಕೊಂಥ ಮಹಾಂತ ಪುರುಷ ಹಾಗೂ ಪ್ರತಿದಿನ ಕವಡೆ ಆಡ್ತದಂತಹ ಒಬ್ಬ ಮಹಾನ್ ವ್ಯಕ್ತಿ. ಸೊ ನೋಡಿ, ತಮ್ಮ ಬಾಲ್ಯದಲ್ಲಿ ತಮ್ಮ ಊರನ್ನು ಹೇಳಿ ಮಹಾರಾಷ್ಟ್ರದಿಂದ ಬಂದು ತಿರುಮಲ ಬೆಟ್ಟದ ಮೇಲೆ ಫಾರೆಸ್ಟಲ್ಲಿ ಒಂದು ತಪಸ್ಸನ್ನು ಆಚರಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಸನ್ನ ಮಾಡಿಕೊಂಡು ಸಾಕ್ಷಾತ್ಕಾರವನ್ನು ಪಡೆದಂತಹ ಒಬ್ಬ ಮಹಾಪುರುಷರಲ್ಲಿ ಒಬ್ಬರಾದವರು. ಸೊ ನೋಡ್ಬೋದು ಇಲ್ಲಿ ಕ್ಯೂ. ಇಲ್ಲಿ ಒಳಗಡೆ ನೋಡೋದಾದರೆ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದು. ಸೊ ದೇವಸ್ಥಾನದಿಂದ ಆಚೆ ಬಂದಂಗೆ ಹಾತಿರಾಮ್ ಬಾಬಾಜಿಯ ಒಂದು ಜೀವಂತ ಸಮಾಧಿ ಸಹ ನೋಡ್ಬೋದು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಫುಲ್ ಕ್ಯೂ ನೋಡ್ಬೋದು. ಈಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗೋದಾದರೆ ಆಕಾಶಗಂಗಾ ತೀರ್ಥ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕ ಜಲವನ್ನು ತರ್ತಿದ್ದಂತಹ ಜಾಗ ಸಹ ಇದೆ. ಅದರಿಂದ ಮುಂದೆ ಹೋದರೆ ಒಂದು 3 ಕಿಲೋಮೀಟರ್ ಮುಂದೆ ಹೋದರೆ ಪಾಪ ವಿನಾಶನಂ ಅಂತ ಹೇಳಿ ಒಂದು ಪುಣ್ಯತೀರ್ಥ. ಸೊ ಒಂದೇ ಸಾಲಿನಲ್ಲಿ 3 ಪುಣ್ಯತೀರ್ಥಗಳು ನೋಡೋಕ್ಕೆ ನಮ್ಗೆ ಬರ್ತವೆ. ಫಸ್ಟ್ನೇದು ಬಂದು ಇದು ಹಾತಿರಾಮ್ ಬಾಬಾಜಿ ಸಮಾಧಿ, 2ನೇದು ಬಂದು ಆಕಾಶಗಂಗಾ ತೀರ್ಥಂ ಹಾಗೂ 3ನೇದು ಪಾಪ ವಿನಾಶನ ತೀರ್ಥಂ. ಸೊ ಪ್ರತಿಯೊಂದು ವಿಡಿಯೋನು ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಹಾಗೆ ಡಿಸ್ಕ್ರಿಪ್ಷನ್ ಲಿಂಕು ಸಹ ಕೊಡ್ತೀನಿ. ಸೊ ಪ್ರತಿಯೊಬ್ಬರು ನೋಡ್ಬೋದು. ಸೊ ಫುಲ್ ಕ್ಯೂ ಇದೆ. ಬನ್ನಿ ಒಳಗಡೆ ಹೋಗೋಣ. ಜಸ್ಟ್ ರಿಲ್ಯಾಕ್ಸ್. ಓಂ ನಮೋ ವೆಂಕಟೇಶಾಯ. ಪ್ರತಿಯೊಬ್ಬ ನೋಡಿದಂಥ ಪ್ರತಿಯೊಬ್ಬ ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರು ಇದನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ನೋಡ್ಬೋದು, ಆಚೆ ಇದ್ದೀನಿ ಈಗ. ಸೊ ಬನ್ನಿ, ದೇವಸ್ಥಾನದ ಒಳಗಡೆ ಹೋಗಿ ಬಾಬಾಜಿಯವರ ಒಂದು ಜೀವಂತ ಸಮಾಧಿಯನ್ನು ಸಹ ತೋರಿಸ್ತೀನಿ. ಮಕ್ಕಳಿಗೆ ಭಯ ಹಾಗೂ ಮಾಟ ಮಂತ್ರ ದೋಷ ಇರುವಂಥವ್ರು ಇದು ಒಂದು ಟೈಮ್ ವಿಸಿಟ್ ಮಾಡ್ಬೋದು. ಸೊ ನೋಡಿ, ಇಲ್ಲಿ ಒಳಗಡೆ ಕ್ಯಾಮ್ರಾ ಹೊರಟಿಲ್ಲ. ಸೊ ಆದರೂ ನಾನು ದೇವ್ರನ್ನ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮಗೆಲ್ಲ ಕ್ಲಿಯರಾಗಿ ಕಾಣಿಸಿದೆ. ಶ್ರೀ ವೇಣುಗೋಪಾಲ ಸ್ವಾಮಿಯ ಒಂದು ದರ್ಶನ ಸಹ ಪಡೆಯಿರಿ. ಸೊ ಇಲ್ಲಿ ಮುಂದೆ ನೋಡೋದಾದರೆ ನೋಡಿ, ಈಗ ಕಾಣಿಸ್ತಿರ್ಬೋದು ಇಲ್ಲಿ ಶ್ರೀ ಹನುಮಂತನ ವಿಗ್ರಹ. ಹಾಗೆ ನೋಡಿ, ಇಲ್ಲಿ ರೌಂಡ್ ಅಪ್ ಮಾಡಿದ್ದೀನಿ. ಹಾತಿರಾಮ್ ಬಾಬಾಜಿಯ ಒಂದು ಜೀವಂತ ಸಮಾಧಿಯನ್ನು ಸಹ ನೋಡ್ತಾ ಇದ್ದೀವಿ. ಈಗ ನೀವು ನೋಡಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಜೊತೆ ಕವಡೆ ಆಡ್ತಿರುವಂತಹ ಒಂದು ದೃಶ್ಯ.
ಸೊ ನೋಡಿ, ಇದೆ ಶ್ರೀ ಆತಿರಾಮ್ ಬಾಬಾಜಿ ಜೀವಂತ ಸಮಾಧಿ. ಸೊ ಅನೇಕ ಮಹಾಪುರುಷರಲ್ಲಿ ಒಬ್ಬರಾದಂತಹ ಆತಿರಾಮ್ ಬಾಬಾಜಿಯವರು ಸುಮಾರು 100,000 ಕಿಲೋಮೀಟರ್ಗಳಿಂದ ಮಹಾರಾಷ್ಟ್ರದಿಂದ ಬಂದು ತಮ್ಮ ಬಾಲ್ಯದಲ್ಲಿ ಬೆಟ್ಟದ ಮೇಲೆ ತಪಸ್ಸನ್ನು ಆಚರಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಯನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಏನು ಕವಡೆ ಆಡಿದಂತಹ ಮಹಾಪುರುಷ. ಸೊ ಕನ್ನಡದಲ್ಲಿ ಶ್ರೀ ವೆಂಕಟೇಶ್ವರ ಮಹಾತ್ಮ ಅನ್ನೋ ಒಂದು ಮೂವಿನಿಂದ ನೀವು ನೋಡ್ಬೋದು. ಅದು ನೆಕ್ಸ್ಟ್ ನೋಡೋದಾದರೆ ಇತ್ತೀಚೆಗೆ ಅಷ್ಟೇ ರಿಲೀಸ್ ಆಗಿರುವಂತಹ ಮೂವಿ ಓಂ ನಮೋ ವೆಂಕಟೇಶ, ತೆಲುಗು ಮೂವಿ.